ವಾಪಲಣ್ಣಿ ಏನ್ಲ ಬಿಗ್ನಾಶಿ ಆರ್ ಅಶೋಕವೇ ಡಿ ಕೇಶನವೇ ಒಂದಾಗಬೇಕನೆ ಒಪ್ಪಂದ ಮಾಡ್ಕೊಂಡು ರಾಜಕೀಯ ಮಾಡ್ತಿರಂಗವೇ. ಅವು ಒಂದಾಗಿ ಯಾವುದೋ ಕಾಲ ಆಗೈತೆ ಕಂಡ್ಲ ಬಿಗ್ನಾಶಿ. ಅದು ಗೊತ್ತಾಗ ಹೊತ್ತಿಗೆ ಅಲ್ವೇನ್ಲ ಡಿ ಕೆ ಆಪೋಸಿಟ್ ಅಶೋಕನ ಯುದ್ಧ ಕಳಿಸಿದ್ದು. ಮೂಕನೆ ಹೋದ ಎಲೆಕ್ಷನ್ ಅಲ್ಲಿ ಠೇವಣಿ ಕಳ್ಕೊಂಡ್ರವೆ ಅವುಗಳ ದೋಸ್ತಿ ನಡೀತಲೇ ಐತಿ ನೋಡಿಲಿ. ಮುಂದೆ 2.5 ವರ್ಷ ಆದ್ಮೇಲೆ ಡಿಕೆನೆ ಸಿಎಂ ಅಂತ ಹೇಳ್ತೈತಿ ಅಶೋಕ್. ಮಾತ್ ಪ್ರಕಾರ ಏನಿದೆ 2.5 ವರ್ಷ ಆಗಿರೋದು ಜಗಜ್ಜಾಹಿರತ. ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್. ನಾನು ಕೇಳಿದ್ನಲ್ಲ ಅಸೆಂಬ್ಲಿಯಲ್ಲಿ, ನಾನೇನ್ ಹೇಳಿದೆ ಡಿ ಕೆ ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಹೇಳಿದ್ರು ನಾನೇ 5 ಬಡ್ಜೆಟ್ ಅನ್ನ ಮಂಡಿಸ್ತೀನಿ ಅಂದ್ರು. ನಮ್ಮ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಕೇಳಿದೆ ಏನಪ್ಪಾ ಅಂತ. ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು ಮಂಡಿಸ್ತಾರೆ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ ಅಲ್ಲಿಗೆ. ಸೂಪರ್ ಮಾಮಾ. ಒಟ್ಟಲ್ಲಿ ಇದಕ್ಕೆ ಸಿದ್ದಣ್ಣ ಜಲ್ದಿ ಸೀಟಿಂದ ಇಳಿದು ಡಿಕೆನ ಸಿಎಂ ಮಾಡ್ಬಿಟ್ರೆ ಸಾಕು ಅನ್ನಂಗಾಗೈತೆ ಕಣೆ. ಯಾರ್ಯಾರ ಲವ್ ಯಾರ್ಯಾರ ಮೇಲೆ ಇರ್ತದೋ ಹೇಳಕ್ಕಾಗೋದಿಲ್ಲ ಕಣ್ಲೆ. ಅವೆಲ್ಲ ಆಚೆಗೆ ಬರೋಕ್ಕೆ ಒಂದು ಟೈಮ್ ಬೇಕಾಯ್ತದೆ. ಆದ್ರೆ ಇರೋದ ಪಕ್ಷದಲ್ಲಿ ಲೀಡರ್ ಆಗಿದ್ಕೊಂಡು ಏನಾರ ಒಂದು ಐಡಿಯಾ ಮಾಡಿ ಗೌರ್ಮೆಂಟ್ ಬೀಳಿಸಿ ಸಿಎಂ ಆಗೋದು ಬಿಟ್ಟು ಅದ್ಯಾವ ಆಟ ಆಡ್ಕೊಂಡ್ ಕುಂತೈತ್ಲೆ. ಏನ್ ಮಾಡಿದ್ರು ಈ ಪಾರ್ಟಿಯವ ನನ್ನ ಸಿಎಂ ಮಾಡೋದಿಲ್ಲ ಅಂತವ ಅಶೋಕ್ಗೆ ಗೊತ್ತಾಗೈತೆ ಕಣೆ. ಅದಕ್ಕೆ ಡಿ ಕೆ ಜೊತೆ ಲವ್ ಅಲ್ಲಿ ಐತೆ ನೋಡ್ಲಿ. ಸೋಮಣ್ಣ ಬೆಂಕಿ ಆಗೈತೆ. ಇಂಥ ಅಯೋಗ್ಯರನ್ನ ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅಯ್ಯಯ್ಯೋ ಯಾರಿಗೆ ಹೋಗಿತೈತ್ಲೆ ಇದು? ಇದನ್ನ ಎಳ್ಳೆಳ್ ಕಡೆ ಎಲೆಕ್ಷನ್ ನಿಲ್ಸಿ ಕಾಲ್ ಕಟ್ಟಿ ಮಕ್ಕಡೆ ಕೆಡವಿ ನೋವು ಕೊಟ್ರಲ್ಲ ಅಣ್ಣ. ಅದ್ರಲ್ಲೂ ಒಂದಷ್ಟು ಜನ ಜೊತೆಲಿ ಇತ್ಕೊಂಡೆ ಗುನ್ನೀಸ್ ಮಾಡ್ಕೋಬೇಕಣ್ಣ. ಅದಕ್ಕೆ ಸೋಮಣ್ಣ ವಿಜೇಂದ್ರಿಗೆ ವಾರ್ನಿಂಗ್ ಮಾಡ್ತೈತಿ, ಮನೆ ಆರ್ಡ್ರನ್ನ ಜೊತೆಲಿ ಇಟ್ಕೊಂಬೇಡ, ಒಂದಲ್ಲ ಒಂದಿನ ನಿಂಗು ಇಡ್ತಾರೆ ಬತ್ತಿ ಅಂತ ಹೇಳ್ತೈತಿ. ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವ್ರಿಗೆ. ಅದನ್ನ ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರ ಅಂಟ್ಕೊಂಡು ಹೋಯ್ತೀನಿ ಅಂದ್ರೆ ಅವಾಗ ಅದು ಬೇರೆ ಮಾತಾಡ್ಬೇಕಾಗ್ತದೆ. ನಾನು ಸಿಡಿದು ಹೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗ್ಬಾರ್ದು. ನಿನ್ಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಸೂಪರ್ ಮಾಮಾ. ಪಾಪ ಕಣ್ಲೆ, ಎಲೆಕ್ಷನ್ನಲ್ಲೂ ಸೋಲಿಸ್ದು. ಅದಾದ ಮೇಲೆ ಅಧ್ಯಕ್ಷನ ಮಾಡಿರಲ್ಲ ಅಂದ್ರೂ ಮಾಡಲಿಲ್ಲ. ನೋಡ್ಬೇಕು ಕಣ್ಲೆ, ಮುಂದೆ MP ಎಲೆಕ್ಷನ್ ಅಲ್ಲಾದ್ರೂ ಟಿಕೆಟ್ ಕೊಡ್ತವೋ ಇಲ್ವೋ ಅಂತವ. ಅದೇ ಐಡಿಯಾ ಇಟ್ಕೊಂಡು ಸೋಮಣ್ಣ ದೊಡ್ಡ ಗೌಡ್ರನ್ನ ಮೀಟ್ ಆಗಿ ಬಂದೈತೆ ಕಣೆ. ಗೆದ್ದು MP ಆದ್ರೆ ಸೆಂಟ್ರಲ್ ಮಿನಿಸ್ಟರ್ನಾರ ಮಾಡ್ತಾರ ನೋಡ್ಬೇಕು. ಅಯ್ಯಲ್ಲಿ ಆಸೆ ಹುಟ್ಟಿಸ್ಬೇಡ ಸುಮ್ಕಿರ್ಲ ಅಂದಂಗೆ. ಅದೇನ್ಲ 3 ಜನ ಡೆಪ್ಟಿ CM ಆಗ ಡಿಸ್ಕಷನ್ ಎಲ್ಲಿಗೆ ಬಂತ್ಲ? ಅದು ಚರ್ಚೆಲ್ಲೇ ಐತೆ ಕಣೆ. ಸತೀಶ್ ಜಾರಕಿಹೊಳಿ ಒಂದಷ್ಟು ಜನಗಳನ್ನ ಕುಂಡ್ರಿಸ್ಕೊಂಡು ಮೀಟಿಂಗ್ ಮಾಡಿ ಏನೋ ಪ್ಲಾನ್ ಮಾಡ್ತಾ ಐತಂತೆ. ನನ್ನ ಪ್ರಕಾರ ಹಿಂಗಾಯ್ತದೇನೋ ಕಣ್ಲೆ. ಸಿದ್ದಣ್ಣನ MP ಎಲೆಕ್ಷನ್ ಆದ್ಮೇಲೆ ಇಳಿಸ್ತವೆ, ಆಮೇಲೆ DKಗೆ ಪಟ್ಟ ಕಟ್ತವೆ. DK CM ಅಂದ್ಮೇಲೆ ಅದ್ರ ಕೆಳಗೆ 3 ಜನಗಳನ್ನ DCM ಮಾಡ್ತವೇನೋ ಅನ್ನಿಸ್ತೈತಿ. ಹಂಗಾರೆ ಅಶೋಕ್ ಹೇಳಿದ್ದು ನಿಜನಿಲ್ಲ ಅಣ್ಣ? ಇದ್ರು ಇರ್ಬೋದು, ಯಾರಿಗೆ ಗೊತ್ತು ನಡ್ಲೆ. ಇವೆಲ್ಲ ಆದಾಗ ಡಿಸ್ಕಸ್ ಮಾಡೋಣ. ಶಿವನಿ ಶಂಭುಲಿಂಗ. Kuitan ka na no.